ಹತ್ರ ಫೋಟೋಗಳಿದ್ದಾವೆ, ತೋರಿಸ್ತೀವಿ. ಈಗ ಬಂದಿರುವಂಥ ಜಾಗದಲ್ಲಿ ಇವತ್ತು ಕರಸೇವಕರನ್ನು ನಿರ್ದಾಕ್ಷಿಣ್ಯವಾಗಿ ಅರೆಸ್ಟ್ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಬರ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಇಂಥ ದೇಶದ್ರೋಹಿಗಳೇ ಅವತ್ತು ಬಾಬರ್ನ ದೇಶಕ್ಕೆ ಸೇರಿಸ್ಕೊಂಡ್ರು. ಇವತ್ತು ಈ ದೇಶದ್ರೋಹಿಗಳು ಅದೇ ಕೆಲಸ ಮಾಡ್ತಾ ಇದ್ದಾರೆ. 1885ರಲ್ಲಿ ಯಾವ ದೇಶದ್ರೋಹಿಗಳು ಬಾಬರ್ನ ಸ್ವಾಗತ ಮಾಡಿ ಕೆಲಸ ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಕೇಂದ್ರದ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ಕೇಂದ್ರ ಸರ್ಕಾರ ಇವತ್ತು ಬರ್ಖಾಸ್ತು ಮಾಡಬೇಕು. ಅವನೇ ಇವತ್ತು ದೇಶದ್ರೋಹಿ. ಇವತ್ತು 1820 ಯಾರು ಈ ದೇಶಕ್ಕೆ ಸ್ವಾಗತ ಮಾಡಿ ಸರ್ಕಾರದಲ್ಲಿ ಸರ್ಕಾರ ಮತ್ತೊಮ್ಮೆ ಚುನಾವಣೆ ಮಾಡಿ ರಾಜ್ಯದಲ್ಲಿ ಚುನಾವಣೆ ಮಾಡಬೇಕಾಗಿದೆ. ಹೊರಹಾಕ್ತಾ ಇರುವಂತದ್ದು ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂದೆ. ಈ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎನಿ ಮೂಮೆಂಟ್ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಮಲ್ಲೇಶ್ವರಂ ಠಾಣೆ ಮುಂದೆ ಬೆಂಗಳೂರು ಇಲ್ಲಿ ನಡೀತಾ ಇರುವಂತಹ ಹೋರಾಟ ಇದು. ಸುರೇಶ್ ಕುಮಾರ್ ಧರಣಿಯನ್ನ ಕೂತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕರಸೇವಕರ ಕದನ ಏರ್ಪಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಮ ಭಕ್ತರನ್ನ ಬಂಧಿಸ್ತಾ ಇದ್ದಾರೆ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ.